ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದ್ದ ಒಂದು ಪ್ರಕರಣ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ ಪವಿತ್ರ ಗೌಡ, ನಟ ದರ್ಶನ್ ಸೇರಿದಂತೆ ಹಲವರ ಮೇಲೆ ಕೊಲೆ ಆರೋಪಗಳು ಕೇಳಿ ಬಂತು. ಈಗ ವಿಚಾರಣೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳನ್ನ ನೋಡಿದ್ರೆ ದರ್ಶನ್ಗೆ ಬೇಲ್ ಸಿಗೋದು ಕಷ್ಟ ಅನ್ನೋ ಅಭಿಪ್ರಾಯ ಎಲ್ಲೆಡೆಯಿಂದ ಕೇಳಿ ಬಂದಿತ್ತು. ಆದ್ರೆ ತನಿಖೆಯಲ್ಲಿ ಇತ್ತೀಚೆಗೆ ಆದ ಬೆಳವಣಿಗೆ ನೋಡಿದ್ರೆ ದರ್ಶನ್ ಬೇಲ್ ಭವಿಷ್ಯ ಬದಲಾಗಬಹುದಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ವಿಚಾರಣೆ ಸಮಯದಲ್ಲಿ ದರ್ಶನ್ ಪರ ವಕೀಲರು ಕೆಲವು ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭ ಆಗಿದೆ. ಪ್ರತಿ ಬಾರಿ ಡಿಫೆನ್ಸ್ ಮೋಡ್ ನಲ್ಲಿ ಇದ್ದ ದರ್ಶನ್ ಪರ ವಕೀಲರು ಈಗ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಯಾರ ವಿರುದ್ಧ ಅಂದ್ರೆ ಪೊಲೀಸ್ ವಿರುದ್ಧನೇ. ಇತ್ತೀಚೆಗೆ ನಡೆದ ವಿಚಾರಣೆಯಲ್ಲಿ ದರ್ಶನ್ ಪರ ವಕೀಲರು ಮುಖ್ಯ ಸಾಕ್ಷಿಗಳಾಗಿ ರೇಣುಕಾಸ್ವಾಮಿಯ ತಂದೆ ತಾಯಿಯನ್ನ ಕೋರ್ಟ್ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ದರ್ಶನ್ ಪರ ವಕೀಲರ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ, ರೇಣುಕಾಸ್ವಾಮಿ ಕೊಲೆಯಾದ ಸಂದರ್ಭದಲ್ಲಿ ದರ್ಶನ್ ಅವರ ಬಟ್ಟೆಯ ಕಲರ್ ಏನಾಗಿತ್ತು ಅಂತ ರೇಣುಕಾಸ್ವಾಮಿ ತಂದೆ ತಾಯಿ ಹತ್ರ ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಅದಕ್ಕೆ ಅವರಿಂದ ಬಂದ ಉತ್ತರ ಗೊತ್ತಿಲ್ಲ ಅನ್ನೋದಾಗಿತ್ತು. ಆಗ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಅನ್ನ ತೋರಿಸ್ತಾರೆ. ಯಾಕಂದ್ರೆ ಚಾರ್ಜ್ ಶೀಟ್ ಅಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಕೊಟ್ಟ ಹೇಳಿಕೆ ಪ್ರಕಾರ ಚಾರ್ಜ್ ಶೀಟ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ರೇಣುಕಾಸ್ವಾಮಿ ಕೊಲೆಯಾದಾಗ ದರ್ಶನ್ ಅವರು ತೊಟ್ಟಿದ್ದ ಬಟ್ಟೆಯ ಕಲ್ಲರ್ ಅನ್ನ ಗುರುತಿಸಿದ್ದಾರೆ ಅಂತ ಮೆನ್ಷನ್ ಮಾಡಲಾಗಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ತಂದೆ ತಾಯಿ ಚಾರ್ಜ್ ಶೀಟ್ ನಲ್ಲಿ ಸುಳ್ಳು ಹೇಳಿಕೆ ಕೊಟ್ಟಿದ್ರ, ಇಲ್ಲ ಪೊಲೀಸರೇ ಸುಳ್ಳು ಹೇಳಿಕೆಯನ್ನು ಸೃಷ್ಟಿ ಮಾಡಿ ಅದ್ರಲ್ಲಿ ಬರ್ದಿದ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದು ಬಂದಿದೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ರೇಣುಕಾಸ್ವಾಮಿ ತಂದೆ ತಾಯಿ ಹತ್ರ ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಏನಪ್ಪಾ ಅಂದ್ರೆ, ರೇಣುಕಾಸ್ವಾಮಿ ಆ ದಿನ ಮನೆಗೆ ಬರ್ದೇ ಇದ್ದಾಗ ನೀವು ಅವರನ್ನ ಹುಡುಕ್ಲಿಲ್ವಾ, ಅಥವಾ ನೀವು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ವಾ ಅಂತ ಕೇಳಿದಾಗ ಇಲ್ಲ ಅಂತ ರೇಣುಕಾಸ್ವಾಮಿ ತಂದೆ ತಾಯಿ ಉತ್ತರವನ್ನ ಕೋರ್ಟ್ ಮುಂದೆ ಕೊಟ್ಟಿದ್ದಾರೆ. ಆದ್ರೆ ಪುನಃ ದರ್ಶನ್ ಪರ ವಕೀಲರು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ತೋರಿಸಿ ಹೇಳಿದ್ದಾರೆ, ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿದೆ ಏನಂತ, ಏನು ರೇಣುಕಾಸ್ವಾಮಿ ಮನೆಗೆ ಬರ್ದೇ ಇದ್ದಾಗ, ರೇಣುಕಾಸ್ವಾಮಿ ಕಾಣದೇ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೇಣುಕಾಸ್ವಾಮಿ ತಂದೆ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿದೆ. ಹಾಗಾದ್ರೆ ಇಲ್ಲಿ ಯಾರು ತಪ್ಪು? ರೇಣುಕಾಸ್ವಾಮಿ ತಂದೆ ತಾಯಿನೇ ಇಲ್ಲಿ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರಾ, ಅವರು ಚಾರ್ಜ್ ಶೀಟ್ ಅಲ್ಲಿ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರಾ, ಅಥವಾ ಕೋರ್ಟ್ ಅಲ್ಲಿ ಸುಳ್ಳು ಹೇಳಿಕೆ ಕೊಡ್ತಿದ್ದಾರಾ? ಇಲ್ಲ ಅಂದ್ರೆ ಪೊಲೀಸ್ ಅವರೇ ಏನೋ ಸತ್ಯಾಂಶ ಗೊತ್ತಿಲ್ಲದೆ ರೇಣುಕಾಸ್ವಾಮಿ ತಂದೆ ತಾಯಿ ಹತ್ರ ಕೇಳದೇನೆ ಇವರೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಇವರದೇ ಹೇಳಿಕೆಯನ್ನು, ಸ್ವತಃ ಪೊಲೀಸರ ಹೇಳಿಕೆಯನ್ನೇ ಅಲ್ಲಿ ಬರ್ತಿದ್ದಾರಾ ಅನ್ನೋ ಅನುಮಾನ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಸದ್ಯಕ್ಕಂತೂ ಈ ವಿಚಾರಣೆ ದರ್ಶನ್ ಮತ್ತೆ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿರೋ ತರ ಕಾಣ್ತಾ ಇದೆ. ಮುಂದೇನಾಗುತ್ತೆ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇದಾಗಿತ್ತು ಇವತ್ತಿನ ಸುದ್ದಿ. ಇಂಥದ್ದೇ ಸುದ್ದಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ಫಸ್ಟ್ ನ್ಯೂಸ್.